ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನನ್ನು ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೇವೆ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮ ನಾವು ನಿನ್ನ ಸ್ವಾಗತಿಸಿ ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಣಿಕಲು ಅವರ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ ಕೀರ್ತನೆಗಳು 138, ಅದರಲ್ಲಿ 6ನೇ ವಾಕ್ಯ. ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸುತ್ತಾನೆ, ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿಯುತ್ತಾನೆ. ಇಲ್ಲಿ ದಾವೀದನು ಹೇಳ್ತಾನೆ, ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸ್ತಾನೆ, ಗರ್ವಿಷ್ಠರನ್ನು ದೂರದಲ್ಲಿ ಗುರುತು ಹಿಡಿಯುತ್ತಾನೆ. ಹಾಗಾದರೆ ಇವತ್ತು ಪ್ರಿಯರೇ, ದೇವರು ದೀನರನ್ನು ಲಕ್ಷಿಸ್ತಾನೆ. ಹಾಗಾದರೆ ದೀನರು ಅಂದರೆ ಯಾರು? ಯಾವ ರೀತಿ ದೇವರ ಮುಂದೆ ದೀನರಿಗೆ ಬರಬೇಕು? ಯಾಕೆ ದೀನರಬೇಕು? ದೀನರಾದವರಿಗೆ ಏನೂ ದೇವರು ಕೊಡುತ್ತಾನೆ ಎಂಬುದಾಗಿ ಕೆಲವು ಸಂಘ ನೋಡಬರೆ. ಮೊಟ್ಟಮೊದಲು ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ದೇವರ ಮಕ್ಕಳಾದವರು ನಾವು ದೀನರಾಗಿ ನಡೆಯಬೇಕು ಎಂಬುದಾಗಿ ಆಜ್ಞೆಯನ್ನು ಕೊಟ್ಟಿದ್ದಾನೆ ಪರೇ. ಅದನ್ನು ಕುರಿತು ನಾವು ಮೊದಲು ನೋಡೋಪರೆ ನಾವು ನೋಡ್ತೇವೆ 2ನೇ ಪೂರ್ವಕಾಲ ವೃತ್ತಾಂತ ಕಾಂಡ 7ನೇ ಆದ್ಯದಲ್ಲಿ 13 ಮತ್ತು 14ನೇ ವಾಕ್ಯ. ನಾನು ಆಕಾಶವನ್ನು ಮಳೆಗರೆದಂತೆ ಮುಚ್ಚುವಾಗಲೂ, ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳುಹಿಸುವಾಗಲೂ, ನನ್ನ ಜನರ ಮೇಲೆ ಘೋರ ವ್ಯಾಧಿನ ಬರ ಮಾಡುವಾಗಲೂ, ನನ್ನವರಿಂದ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ, ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರಿಗಳನ್ನು ದಯಪಾಲಿಸುವೆನು. ಇಲ್ಲಿ ಅತಿ ಸ್ಪಷ್ಟ ನೋಡ್ತೇವೆ ಪರೇ. ಇವತ್ತು ನೀವು ಪ್ರಾರ್ಥನೆ ಮಾಡುವಾಗ ಉತ್ತರವೇ ಬರೆದಂಥ ಹಾಗೆ ನಿಮಗೆ ಆಕಾಶವು ಪ್ರೇ ಮಳೆಗಂತಂದರೆ ಆಶೀರ್ವಾದ ಬರುವುದಿಲ್ಲ, ಉತ್ತರ ಆ ಸಮಯದಲ್ಲಿ. ಮತ್ತು ನೋಡ್ತೇವೆ, ನನ್ನ ಜನರ ಮೇಲೆ ಘೋರ ವ್ಯಾಧಿ, ನೀವು ವ್ಯಾಧಿ ಪೀಡಿತರಾಗುವಾಗ ಅಥವಾ ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್ ನಷ್ಟ ಸಂಭವಿಸುವಾಗ ಇಲ್ಲಿ ದೇವರು ಹೇಳ್ತಾನೆ, ನನ್ನವರೆಂದು ನನ್ನ ಪ್ರಜೆಗಳು ಎಂದರೆ ಯೇಸು ಕ್ರಿಸ್ತನಿಟ್ಟ ನಂಬಿಕೆಟ್ಟ ದೇವರ ಮಕ್ಕಳಾದರೂ ಕುಟುಂಬವಾಗಿ ಸಭೆಯಾಗಿ ತಮ್ಮನ್ನು ತಗ್ಗಿಸ್ಕೊಂಡು ಒಂದು ಅರ್ಥ ಉಪವಾಸ ಮಾಡಿ, ಒಂದು ಅರ್ಥ ಇನ್ನೊಂದು ದೇವರ ವಾಕ್ಯದ ಮುಂದೆ ತಗ್ಗಿಸ್ಕೊಂಡು ನನ್ನನ್ನು ತಮ್ಮ ಕೆಟ್ಟ ನಡತೆ ಬಿಟ್ಟು ತಿರುಗಿಕೊಂಡು ನನ್ನ ಪ್ರಾರ್ಥಿಸಿ ನನ್ನ ದರ್ಶನ ಭವಿಸುವುದಾದರೆ ನಾನು ಪರಲೋಕದ ಅವರ ಪ್ರಾರ್ಥನೆ ಲಾಲಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ದೇವರು ಕೊಟ್ಟ ಒಂದು ಆಜ್ಞೆ ಆಗಿದೆ. ಇವತ್ತು ಅರ್ಥ ಅನ್ಬರ್ತೇವೆ. ಇವತ್ತು ಅನೇಕರು ಈ ಸಂದರ್ಭ ನೀವು ಅನೇಕರು ಕಷ್ಟದಲ್ಲಿ, ರೋಗದಲ್ಲಿ, ಸಾಲದ ಬಂಧನದಲ್ಲಿ, ಚಿಂತೆಯಲ್ಲಿ ನೀವು ಮುಳುಗಿದ್ದಿರುವಾಗ ಎಷ್ಟೋ ಪ್ರಾರ್ಥನೆ ಮಾಡಿ ಉತ್ತರೇ ಬರುವುದಿಲ್ಲ, ಪರಿಹಾರ ಕಂಡುಕೊಳ್ಳುವುದಿಲ್ಲ, ಏನು ಮಾಡ್ಕೊತ ದಿಕ್ಕು ಅಂಥ ಸಮಯದಲ್ಲಿ ಅಟ್ಲೀಸ್ಟ್ ವಾರಕ್ಕೆ 1 ದಿನವಾದರೂ ಆ ದೇವರು ನಿಮಗೆ ಶಕ್ತಿ ಕೊಟ್ಟ ಒಂದು 3 ದಿನವಾದರೂ ಪ್ರೇರೆ, ಅಥವಾ ಒಂದು 7 ದಿನವಾದರೂ ವೈಯಕ್ತಿಕವಾಗಿ ಅಥವಾ ಕುಟುಂಬವಾಗಿ ಪ್ರೇರೆ ನೀವು ಅಥವಾ ಸಭೆಯಾಗಿ ಉಪವಾಸ ಮಾಡಬೇಕು. ಉಪವಾಸ ಮಾಡುವುದು ಅರ್ಥವಾಗಿದೆ ದೇವರ ಮುಂದೆ ಶರೀರಕ್ಕೆ ತಗ್ಗಿಸು, ಮತ್ತು ಅದರ ಜೊತೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರೇ ನನ್ನನ್ನು ಪರೀಕ್ಷಿಸು. ಉಪವಾಸ ಮಾಡೋದು ಯಾಕೆಂದರೆ ಯಾವುದಾದ್ರೂ ಪಾಪ ಅಡ್ಡಿ ಇರುವುದು ನಿಮಿತ್ತವಾಗಿ ನಿಮಗೆ ಪ್ರಾರ್ಥನೆ ಉತ್ತರ ಅಡ್ಡಿಯಾಗ್ತದೆ. ನಿಮಗೆ ರೋಗಗಳು, ಕೆಲವು ವ್ಯಾಧಿಗಳು ಬರ್ತವೆ, ಕೆಲವು ಕಾರಣ ಪಾಪಗೋಸ್ಕರ, ಕೆಲವು ರೀತಿ ನಿಮ್ಮ ಬಿಸ್ನೆಸ್ ನಷ್ಟವಾಗಿದೆ ಪಾಪ. ಅದಕ್ಕೆ ಇದು ಗೊತ್ತಾಗಬೇಕಾದರೆ ನೀವು ದೇವರ ಹತ್ತಿರ ಉಪವಾಸವಿದ್ದುಕೊಂಡು ಪ್ರಾರ್ಥನೆ ಮಾಡಿ, ದೇವರೇ ನನ್ನನ್ನು ಪರೀಕ್ಷಿಸು, ನನ್ನ ಅದನ್ನು ಶೋಧಿಸು, ನನ್ನ ಈ ಕಷ್ಟಗೋಸ್ಕರ, ನನ್ನ ಈ ಬಡತನಗೋಸ್ಕರ, ನನ್ನ ಸಾಲದಿಂದ ಬಿಡುಗಡೆಗೋಸ್ಕರ, ನನ್ನ ಈ ವ್ಯಾಧಿ ಗುಣವಾಗೋದಕ್ಕೋಸ್ಕರ ದೇವ ನನ್ನಲ್ಲಿ ಯಾವ ಪಾಪಗಳು ಅಡ್ಡಿ ಉಂಟು ದೇವ, ನೀನು ವಾಕ್ಯದ ಮುಖದ ಮಾತನಾಡು. ಅಥವಾ ಸಭೆಗೆ ಉಪವಾಸ ಪ್ರಾರ್ಥನೆ ಮಾಡುವುದಾದರೆ ನೀವು ಪ್ರಾರ್ಥನೆ ನಿಮ್ಮ ಸಭೆಗೆ ಹೋಗಿ ದೇವ ನಿನ್ನ ಸೇವಕರ ಮುಖದ ಮಾತನಾಡು. ಈ ರೀತಿ ನೀವು ತಗ್ಗಿಸ್ಕೊಂಡು ಬರುವುದಾದರೆ ದೇವರ ಆತ್ಮನ ಅತಿ ಸ್ಪಷ್ಟವಾಗಿ ನೀವು ವಾಕ್ಯ ಓದುವಾಗ ಮಾತನಾಡ್ತಾನೆ. ಅದನ್ನು ಸಭೆಯಾಗಿ ನೀವು ಒಟ್ಟಿಗೆ ಉಪವಾಸ ಪ್ರಾರ್ಥನೆ ತನ್ನ ಸೇವಕರ ಮುಖಾಂತರ, ಪ್ರವಾದಿಯ ಮುಖಾಂತರ, ಬೈಬಲ್ ಮುಖಾಂತರ ಮಾತನಾಡಿ ಒಟ್ಟು ದೇವರು 100% ದೇವರ ಮಧ್ಯೆ ತಗ್ಗಿಸ್ಕೊಂಡು, ದೇವ ನನಗೆ ಆಶೀರ್ವಾದ ಬೇಕು,
ನನ್ನ ಪ್ರಾರ್ಥನೆ ಉತ್ತರ ಕೊಡಬೇಕು, ನನ್ನ ವ್ಯಾಧಿ ಗುಣ ಆಗಬೇಕು, ಎಷ್ಟು ನಾನು ಮೆಡಿಸಿನ್ ಮಾಡೋದು ಗುಣ ಆಗಿಲ್ಲ, ಆದರೆ ನೀನು ಗುಣ ಮಾಡಬೇಕು, ನನ್ನ ಕೈ ಕೆಲಸ ಆಶೀರ್ವಾದ. ಈ 3 ಕಾರಣಕ್ಕೋಸ್ಕರ ತಗ್ಗಿಸ್ಕೊಂಡು ದೇವ ನನ್ನ ಪರೀಕ್ಷಿಸು ದೇವ ಎಂಬುದನ್ನು ಪ್ರಾರ್ಥನೆಪೂರ್ವಕ ಬರುವುದರೆ ಪವಿತ್ರಾತ್ಮ ಅತಿ ಸ್ಪಷ್ಟವಾಗಿ ಅತಿ ಸ್ಪೆಸಿಫಿಕ್ ಆದ ಹೇಗೆ ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ನಿಮಗೆ ಔಷಧಿ ಕೊಡಬೇಕಾದ್ರೆ ಅವರು ಮೊದಲು ರಕ್ತ ಪರೀಕ್ಷೆ ಮಾಡ್ತಾರೆ, ಎಕ್ಸ್ರೇ, ಸ್ಕ್ಯಾನ್ ಇದೆಲ್ಲ ಅವರು ಪರೀಕ್ಷೆ ಮಾಡಿ ನಂತರ ಯಾವ ರೋಗ ಉಂಟು ಆ ರೋಗವನ್ನು ಪತ್ತೆ ಮಾಡಿ ಅದಕ್ಕೆ ಮೆಡಿಸಿನ್ ಕೊಡ್ತಾರೆ, ಆಗ ಅದು ಗುಣ ಆಗ್ತದೆ. ಅದೇ ರೀತಿಯಲ್ಲಿ ದೇವರ ಹತ್ರ ಬರುವ ದೇವ ಯಾವ ಕಾರಣಕ್ಕೋಸ್ಕರ ಈ ಕಷ್ಟ ನನಗೆ ಬಂತು ದೇವ, ಯಾವ ಕಾರಣಕ್ಕೋಸ್ಕರ ನಿನ್ನ ವ್ಯಾಧಿ ಎಷ್ಟು ಮೆಡಿಸಿನ್ ಮಾಡಿ ಗುಣವಾಗುವುದಿಲ್ಲ ದೇವ, ಯಾವ ಕಾರಣಕ್ಕೋಸ್ಕರ ನಾ ಕೆಲಸ ಆಶೀರ್ವಾದ ಹೋಗುವುದಿಲ್ಲ ದೇವ, ಈ ರೀತಿ ನೀವು ಪ್ರಾರ್ಥನೆ ಮಾಡುವುದು ದೇವರ ಆತ್ಮನು ಅತಿ ಸ್ಪೆಸಿಫಿಕ್ ಆಗಿ ದೇವರ ವಾಕ್ಯದ ಮುಖಾಂತರ ನನ್ನ ಸೇವಕರ ಮುಖಾಂತರ ಈ ಟಿ ವಿ ಮಧ್ಯೆ ಮುಖಾಂತರ ದೇವರು ಮಾತನಾಡುತ್ತಾನೆ ಪ್ರೇರೆ. ಆ ಮಾತು ಕೇಳಿ ಹೌದು ಈ ಪಾಪ ನನ್ನ ಉಂಟು ದೇವ, ಈ ಪಾಪಕ್ಕೆ ನಾನು ಪಶ್ಚಾತ್ತಾಪ ಪಡ್ತೇನೆ, ಈ ಪಾಪನ ಬಿಟ್ಟು ಬಿಡ್ತೀನಿ ಅಂದರೆ ಬಿಟ್ಟುಕೊಂಡು ಪ್ರಾರ್ಥನೆ ಮಾಡುವುದರೆ 100% ಇಂಥ ದೀನರನ್ನು ದೇವರು ಪರಲೋಕ ರಕ್ಷಿಸಿಕೊಂಡು ಅವರಿಗೆ ಆಶೀರ್ವಾದ ಮಳೆ ಕೊಡುತ್ತಾನೆ, ವ್ಯಾಧಿಗಳು ಗುಣ ಮಾಡ್ತಾನೆ, ನಿಮ್ಮ ಕೈ ಕಾಲನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಇಲ್ಲಿ ಪೂರ್ವವರ್ತನ ಕಾಲದಲ್ಲಿ ಸೊಲೊಮೋನನಿಗೆ ದೇವರು ಕೊಟ್ಟ ಆಜ್ಞೆ ಆಗಿದೆ ಪ್ರಿಯರೇ. ಇದು ಆಗಿದೆ ದೀನ ಮನಸ್ಸು ತೋರಿಸ್ತದೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಿಯ, ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿ ಕೊಡುವುದಿಲ್ಲೇಸು, ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತನಾಡಲು ನಿನ್ನ ಹೃದಯದಲ್ಲಿ ಆತುರ ಪಡೆದಿರು. ದೇವರು ಆಕಾಶದಲ್ಲಿನಲ್ಲವೇ ನಿನ್ನ ಭೂಮಿ ಮೇಲಿದೆ, ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ಇಲ್ಲಿ ನೋಡ್ತೇವೆ ದೇವರ ಸನ್ನಿಧಾನಕ್ಕೆ ನಾವು ಪ್ರಾರ್ಥನೆಗೆ ಬರುವಾಗ ಅದ ಸಭೆಯಾಗಿ ಪ್ರಾರ್ಥನೆ ಮಾಡುವಾಗ ನೀವು ದೇವರ ಹತ್ರ ಬರಬೇಕು. ದೇವ ನಿಮ್ಮ ಹೆಜ್ಜೆಗೆ ನಿಮ್ಮ ಜೀವಿತ ದೇವ ನನ್ನನ್ನು ಪರೀಕ್ಷಿಸು ದೇವ, ಯಾಕಂದರೆ ನಿಮ್ಮ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡಬೇಕಾದರೆ ದೇವರ ವಾಕ್ಯ ಹೇಳ್ತದೆ ದೇವರು ಪರಿಶುದ್ಧನಾಗಿದ್ದಾನೆ. ದೇವರ ನಿಮ್ಮ ಹೃದಯವು ನಿಮಗೆ ಪಾಪಿ ಎಂದು ನಿಮಗೆ ತೀರ್ಪು ಕೊಡುವಾಗ ಆ ಪಾಪವನ್ನು ಒಪ್ಪಿಕೊಳ್ಳದೇ ಇರುವುದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ. ಇನ್ನೊಂದು ಅರ್ಥ ನೋಡಿದ್ರೆ ನಂಬಿಕೆ ಇಲ್ಲದೆ ಪ್ರಾರ್ಥನೆ ಮಾಡಿ ಉತ್ತರ ಬರುವುದಿಲ್ಲ. ಆ ನಂಬಿಕೆ ನಿಮಗೆ ಬರಬೇಕು. ಯಥಾರ್ಥ ಹೃದಯ ಶುದ್ಧ ಹೃದಯ ಆಗದರೆ ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಜಾಸ್ತಿ ದೇವರ ವಾಕ್ಯವನ್ನು ವ್ಯಕ್ತಿಗಳನ್ನು ಪ್ರಾರ್ಥನೆ ಮಾಡೋದರೆ ಪ್ರಾರ್ಥನೆ ಮಾಡೋ ಮುಂಚೆ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡೋ ನಂತರ ವಾಕ್ಯ ಓದುವ ಅಭ್ಯಾಸ ಮಾಡಬೇಕು. ಕುಟುಂಬ ಪ್ರಾರ್ಥನೆ ಮಾಡೋ ಸ್ವಲ್ಪ ವಾಕ್ಯ ಓದುವ ಅಭ್ಯಾಸ ಮಾಡಿ, ಸಭೆಯಾಗಿ ಪ್ರಾರ್ಥನೆ ಸಭೆಯಲ್ಲಿ ದೇವರ ಸೇವಕರು ಮತ್ತು ಪ್ರಾರಂಭದ ವಾಕ್ಯ ಕೊಡ್ತಾರೆ, ಪ್ರವಾದನೆ ಕೊಡ್ತೈತೆ ವಾಕ್ಯ. ಈ ವಾಕ್ಯವನ್ನು ಕೇಳುವಾಗ ವಾಕ್ಯ ಓದುವಾಗ ನಿಮ್ಮ ನಡತೆ ನಿಮ್ಮ ಜನ ಪರೀಕ್ಷಿಸಿಕೊಂಡು ಪಶ್ಚಾತ್ತಾಪರದೊಡನೆ ಪ್ರಾರ್ಥನೆ ಮಾಡುತ್ತಾರೆ ಮಾತ್ರವೇ ನಿಮ್ಮ ಪ್ರಾರ್ಥನೆಗೊಳ್ಳುತ್ತಾರೆ. ಅದಕ್ಕೆ ದೀನ ಹೃದಯ ಹೇಳುತ್ತೆ. ದೀನ ಹೃದಯವರು ಯಾವಾಗಲೂ ದರ್ಶನ ಬರೋ ಅಹಂಕಾರ ಬರುವುದಿಲ್ಲ. ಅವರು ನೀವು ತಿಳ್ಕೊಳ್ಬೇಕು, ನಾವು ಇವತ್ತು ನೀತಿವಂತರು ಯೇಸು ಕ್ರಿಸ್ತನ ನಂಬಿಕೆಯ ಮುಖಾಂತರವಾಗಿ ಆತನ ರಕ್ತದ ಮುಖಾಂತರವಾಗಿ ಆದ ಕೃಪೆಯಲ್ಲಿ ನಾವೆಲ್ಲರೂ ನೀತಿವಂತರಾಗಿದೆ. ಇದು ದೇವರ ಕೃಪೆಯಾಗಿದೆ. ಆದರೆ ಈ ಕೃಪೆಯಲ್ಲಿ ಬರಬೇಕು, ನಾನೇ ನೀತಿವಂತರು, ನನ್ನ ಒಳ್ಳೆಯ ಕ್ರಿಯೆಗಳನ್ನು ನಾವು ಎಂದಿಗೂ ಭರವಸೆ, ಎಷ್ಟು ನಾವು ಒಳ್ಳೆಯ ಕ್ರಿಯೆಗಳು ಮಾಡಿದ್ರು, ಎಷ್ಟು ದಾನ ಧರ್ಮ ಇನ್ನೂ ನಾನು ಮಾಡುವವನಾಗಬೇಕು. ಇನ್ನು ಆ ನನ್ನ ದಾನ ಧರ್ಮದ ಮೇಲೆ ನನ್ನ ಒಳ್ಳೆಯ ಕ್ರಿಯೆ ಮೇಲೆ ನಾನು ಆತುಕೊಳ್ಳದೆ ದೇವ ನನ್ನನ್ನು ಪರೀಕ್ಷಿಸಿ ದೇವ, ಇನ್ನು ಇಲ್ಲಿ ಅದನ್ನು ಮನಸ್ಸಿನಲ್ಲಿ ಆಲೋಚನೆ ಈ ರೀತಿ ತಗ್ಗಿಸ್ಕೊಂಡು ಬರುವುದು ಇದು ದೀನತೆ ತೋರುತ್ತೆ. ಮತ್ತು ಇಂಥವರು ಏನು ಮಾಡ್ತಾರೆ, ದೇವರ ವಾಕ್ಯವನ್ನು ಪ್ರಾರ್ಥನೆ ಮಾಡೋ ಮೊದಲು ಆನಂತರ ವಾಕ್ಯ ಓದಿಕೊಂಡು ವಾಕ್ಯವನ್ನು ಪರೀಕ್ಷಿಸುವಾಗ ಆ ವಾಕ್ಯಕ್ಕೆ ವಿಧೆ ನೆಡುವಾಗ ಅಂಥ ಪ್ರಾರ್ಥನೆ ಅಂಥ ದೀನರನ್ನು ದೇವರು ರಕ್ಷಿಸ್ತಾನೆ, ಅವರ ಪ್ರಾರ್ಥನೆ ಕೊಡ್ತಾನೆ. ಇದು ಅರ್ಥವಾಗಿದೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ದೇವರು ತೋರಿಸ್ತಿದ್ದಾನೆ. ಆದರೂ ಬರೋದ ಇವತ್ತು ಈ ಪ್ರಾಕ್ಟೀಸ್ ಮಾಡಿ, ದೀನ ಹೃದಯ ಇದನ್ನು ಪ್ರಾಕ್ಟೀಸ್ ಮಾಡಿ 100% ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ಬರೀ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಐಜಯ ಪ್ರವಾದಿ ಪುಸ್ತಕ 66ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವನೇ. ಇಲ್ಲದೆ ನಾನು ಕಟಾಕ್ಷಿಸಿದರೆ ದೇವರು ಯಾರ ಮೇಲೆ ದಯ ತೋರಿಸ್ತಾರೆ, ಯಾರೆಂದರೆ ದೀನವನು, ಅಂದರೆ ಮನಸ್ಸಿನಲ್ಲಿ ವಾಕ್ಯದ ಮುಂದೆ ದೀನರಾಗಬೇಕು, ವಿದ್ಯರಾಗಬೇಕು. ಪ್ರೇರೆ ಮನ ಮುರಿದವರು, ಪಾಪ ಇದ್ದರೆ ಪಶ್ಚಾತ್ತಾಪ, ಹೌದೇವನ್ನ ಪಾಪ ಮಾಡಿ ತಪ್ಪು ಸಮಯ ಕೇಳಬೇಕು, ನನ್ನ ಮಾತಿಗೆ ಭಯ, ದೇವರ ವಾಕ್ಯ ವಿದ್ಯೆ, ಈ ರೀತಿ ದೇವರ ವಾಕ್ಯವನ್ನು ವಿದ್ಯರಾಗಿಕೊಂಡು ಪಶ್ಚಾತ್ತಾಪ ಅಂಥವರ ಮೇಲೆ ದೇವರ ಕರುಣೆ ಉಂಟು, ಅಂಥವರ ದೇವರು ಕರುಣಿಸುತ್ತಾನೆ ಎಂಬುದಾಗಿ ಇದು ಅರ್ಥವಾಗಿದೆ. ಇದಕ್ಕೆ ದೀನ ಮನಸ್ಸು ಎಂದು ಹೇಳುತ್ತದೆ. ಬರೀ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಯೋವೆಲ್ನ ಪ್ರವಾದನೆ ಪುಸ್ತಕ
2ನೇ ಅಧ್ಯಾಯದಲ್ಲಿ 12ರಿಂದ 14ನೇ ವಾಕ್ಯ ತನಕ. ಯೆಹೋವನು ಇಂತೆನು ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಲ್ಲಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು ಕನಿಕರು ದೀರ್ಘಶಾಂತಿಯು ಮಹಾಕೃಪೆಯುಳ್ಳವನಾಗಿ ಮಾಡಬೆಂದ ಕೇಡಿಗೆ ಮನ ಮರುಗುತ್ತಾನೆ. ಏಳು ಪ್ರವರ್ತನೆ ಇವತ್ತು ಲೋಕದ ಬರೀ ಆರ್ಥಿಕ ಬರಗಾಲ ಬಂದಿದೆ, ಆರ್ಥಿಕ ಮಾರುಕಟ್ಟೆ ಕುಸಿದು ಬೀಳುತ್ತವೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು ಬರೀ ಕಂಗಾಲಾಗಿದ್ದಾರೆ. ಮಳೆ ಇಲ್ಲ, ಬರಗಾಲ, ಇದೆಲ್ಲ ಸಂಗತಿಗೆ ಬರುವಾಗ ನಿಮಗೆ ಆ ರೀತಿಯ ಆರ್ಥಿಕ ಸಮೃದ್ಧಿ ಇಲ್ಲವೋ, ಆರ್ಥಿಕ ರೀತಿಯ ಬಡತನದಲ್ಲಿ ಇದ್ದೀರೋ, ನೀವು ಕೊರತೆಯಲ್ಲಿ ಇದ್ದೀರೋ, ಸಾಲ ಬಂದಲ್ಲಿದ್ದೀರೋ, ದೇವರ ಆತ್ಮನಲ್ಲಿ ಏಳು ಉಪವಾಸ ಮಾಡಬೇಕು. ಕಣ್ಣೀರಿಟ್ಟು ದೇವ, ನನಗೆ ಬಡತನ, ಈ ಕೊರತೆ, ಈ ಸಾಲ ಉಂಟು ದೇವ, ಇದರ ಬಂಧನ ಬಿಡುಗಡೆಬೇಕು ದೇವ ಒಂದು ಕಣ್ಣೀರಿಟ್ಟು ಪ್ರಾರ್ಥಿಸುವಾಗ ಖಾಲಿ ಪ್ರಾರ್ಥನೆ ಮಾತ್ರ ದೇವರ ಹತ್ರ ಕೇಳಿಬಿದ್ದೇವೆ, ಯಾಕೆ ಈ ರೀತಿ ನನಗೆ ದೇವ ಬಡತನ ಉಂಟು, ಯಾಕೆ ನನಗೆ ಕೊರತೆ ಉಂಟು ದೇವ, ಯಾಕೆ ನನ್ನ ಸಾಲ ತೀರಿಸಲ್ಪಡೆಂದು ಕೇಳುವಾಗ ದೇವರ ಆತ್ಮನು ಅದೇ ಯಾವ ಪಾಪ ನಿಮ್ಮ ಜೊತೆ ಅಡ್ಡಿ ಉಂಟು ಆ ಬಗ್ಗೆ ದೇವರ ಆತ್ಮನು ವಾಕ್ಯ ಓದುವಾಗ, ವಾಕ್ಯ ದಾನ ಮಾಡುವಾಗ, ಸಭೆಗೆ ಉಪವಾಸ ಮಾಡುವಾಗ, ದೇವರು ಮಾತನಾಡುವಾಗ ಪಶ್ಚಾತ್ತಾಪ ಪಡೆಯುತ್ತೀರೋ ದೇವ. ಹೌದು, ನಿನ್ನ ಆಜ್ಞೆ, ಕೆಲವು ಆಜ್ಞೆ ಕಷ್ಟವೆನಿಸಬಹುದು, ಆ ದೇವರ ವಾಕ್ಯವನ್ನು ಪ್ರೀತಿಯಿಂದ ವಿಧೇಯರಾಗುತ್ತೀರೋ ಆಗ ದೇವರು ನಿಮ್ಮ ಬಗ್ಗೆ ಕನಿಕರ ತೋರಿಸ್ತಾ ಅಂತಾನೆ. ಆಗ ದೇವರು ಮಾಡ್ತಾನೆ, ದೇವರು ದಯೆಯು ಕನಿಕರು ಉಳ್ಳವನಾಗಿ ನಿಮಗೆ ಬಂದ ಕೀಡಿಗೆ ಏನು ನಿಮಗೆ ಕೀಡು ಅದಕ್ಕೆ ಮನ ಮರುಗುತ್ತಾನೆ ಮತ್ತು ಅದನ್ನಾಗ ಆತ ಒಂದು ವೇಳೆ ಪಶ್ಚಾತ್ತಾಪಟ್ಟು ಹಿಂದಿರುಗಿ ನಿಮ್ಮ ದೇವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರ್ಣವನ್ನು ದಯಪಾಲಿಸಿ ಹೋದನು. ಅಷ್ಟೇ ಅಲ್ಲದೆ ಆತನು ನಿಮ್ಮ ಕೈ ಕೆಲಸಗಳನ್ನು, ನಿಮ್ಮ ಬಿಸ್ನೆಸ್ಗಳನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡುತ್ತಾನೆ. ಆಗ ಈ ರೀತಿ ನಿಮಗೆ ಆಶೀರ್ವಾದ ಬರಬೇಕಾ? ನಿಮ್ಮ ಕಷ್ಟ, ಎಷ್ಟೋ ಜನರು ಕಷ್ಟದಲ್ಲಿದ್ದೀರಿ, ದೇವರ ತೋರಿಸ್ತಾ ಇದ್ದಾನೆ, ಸಾಲದಲ್ಲಿದ್ದೀರಿ, ನಿಮಗೆ ಬಿಡುಗಡೆ ಬರಬೇಕಾ? ದೀನ ಮನಸ್ಸು ಬೇಕು. ಅದಕ್ಕೆ ದೇವರು ಇವತ್ತು ಆತ್ಮನ ಮಾತನಾಡ್ತಾನೆ, ದೇವರು ಪರಲೋಕದಲ್ಲಿದ್ದಾನೆ, ಆ ದೀನರನ್ನು, ಇದು ಆಗಿದೆ ದೀನತೆಯ ಹೃದಯ, ಇದು ದೀನ, ಈ ರೀತಿಯ ಕ್ರಿಯೆ ಬೇಕು. ಉಪವಾಸ, ಬರೀ ಉಪವಾಸ ಅಲ್ಲ, ಉಪವಾಸ ಮಾಡಿ ಕಣ್ಣೀರಿಡಬೇಕು ದೇವ, ಈ ಕಷ್ಟ ನನಗೆ ಬಿಡುಗಡೆ ಆಗಬೇಕು ದೇವ, ನನ್ನಿಂದ ಬಿಡಿಸಲಿಕ್ಕೆ ಸಾಧ್ಯವಿಲ್ಲ ದೇವ. ದೇವ, ಯಾಕೆ ಈ ಕಷ್ಟ ಬಂದಿದೆ ದೇವ, ಎಲ್ಲಿನ ತಪ್ಪು, ಈ ರೀತಿ ಕೇಳಿ. ಹೌದು, ನೀವು ನೀತಿವಂತರು, ಎಷ್ಟು ನಂಬಿಕೆ ನೀತಿವಂತರ ಆಗಿದ್ದೀರಿ 100%. ಅದು ನಿಮ್ಮ ಒಳ್ಳೆಯ ಕ್ರಿಯೆ ಮೇಲೆ ಭರವಸೆ ಇಟ್ಟುಕೊಳ್ಳಬೇಡ್ರಿ. ಇನ್ನೂ ನಾನು ನೀತಿವಂತನಾಗಬೇಕು, ಇನ್ನೂ ಪರವಾಗದೆ ಇನ್ನೂ ನಲ್ಲಿ ಏನು ಆ ರೀತಿ ತೆಗೆದುಕೊಂಡು ಬಂದರೆ ಮಾತ್ರವೇ ಪವಿತ್ರ ಅತಿ ಸ್ಪಷ್ಟವಾಗಿ ನಿಮ್ಮ ಪಾಪವನ್ನು ನಿಮಗೆ ತೋರಿಸಿಕೊಡುತ್ತಾನೆ. ಇಲ್ಲ ನಿಮಗೆ ತೋರಿಸಲಿಕ್ಕೆ ಕೊಡುವುದಿಲ್ಲ. ಡಾಕ್ಟರ್ ಹತ್ರ ಹೋಗಿ ರಕ್ತ ಪರೀಕ್ಷೆ ಬೇಡ, ಸ್ಕ್ಯಾನ್ ಬೇಡ, ಎಕ್ಸ್ರೇ ಬೇಡ ಅಂದರೆ ಡಾಕ್ಟರ್ ಇರ್ತಾರೆ, ನಿನಗೆ ಮದ್ದು ಕೊಡುತ್ತಿಲ್ಲ. ಅವರಿಗೆ ಆ ರಿಪೋರ್ಟ್ ನೋಡದೆ ಸರಿಯಾಗಿ ಪತ್ತೆ ಮಾಡಿ ಕೊಡುವುದಿಲ್ಲ. ಅದೇ ರೀತಿಯಲ್ಲಿ ದೇವರ ಹತ್ರ ಬರುವಾಗ ದೇವರೇ ವಾಕ್ಯ ಕನ್ನಡಿಯಾಗಿದೆ, ದೇವರ ವಾಕ್ಯನನ್ನು ಶೋಧಿಸು ದೇವ ಆಗಿದೆ. ಅವರ ಆತ್ಮ ವಾಕ್ಯದ ಮುಖದ ಅತಿ ಸ್ಪಷ್ಟವಾದ ನಿಮ್ಮಲ್ಲಿ ಮಾತನಾಡ್ತಾನೆ. ದೇವರ ಸೇವಕರ ಮುಖಾಂತರ ಮಾತನಾಡಬಹುದು, ಅದೇ ಟಿ ವಿ ಮಾಧ್ಯಮದಲ್ಲಿ ಮಾತನಾಡಬಹುದು, ಆ ಪಾಪ ಬಗ್ಗೆ ಮಾತನಾಡುವ ಒಪ್ಪಿಕೊಳ್ಳಬೇಕು. ಹೌದು, ಈ ಪಾಪ ಉಂಟು ದೇವ, ಈ ಪಾಪದ ಸ್ವಭಾವ ಉಂಟು, ಇದನ್ನು ಬಿಟ್ಟು ಬಿಡ್ತೇನೆ ದೇವ, ನಾನು ಇನ್ನು ಮುಂದೆ ಅದು ಮಾಡುವುದಿಲ್ಲ ಎಂದು ಬಿಟ್ಟು ಬಿಡುವಾಗ ದೇವರ ಕರುಣೆ ತೋರಿಸಿ, ಏನು ಕೀಡು ಉಂಟು ದೇವ ಅದರ ಬಗ್ಗೆ ಮನ ಮರುಗುತ್ತಾನೆ ಮಾತ್ರ ಅಲ್ಲ, ನಿಮಗೆ ಕೈ ಕಾಲನ್ನು ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ಈ ರೀತಿಯಲ್ಲಿ ತಗ್ಗಿಸಿಕೊಂಡಿರಿ. ದೇವರು 100% ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವವನು ಆಗಿದ್ದಾನೆ, ಬಿಡುಗಡೆ ಕೊಡುವವನು ಆಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಮೀಕನ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನೇ ಹೊರತು ಇನ್ನೇನು ಅಪೇಕ್ಷಿಸುವ ದೇವರು ಇಷ್ಟೇ ನಮ್ಮಿಂದ ಬಯಸುವುದು ಇಷ್ಟೇ ಆಗಿದೆ. ದೇವರಿಗೆ ಏನೂ ಬೇಡ, ಒಂದೇ ನ್ಯಾಯವನ್ನು ಆಚರಿಸಬೇಕು. ನ್ಯಾಯವಂತರಾಗಿ ನಾವು ಅನ್ಯಾಯ ಮಾಡುವ ನ್ಯಾಯವನ್ನು ಆಚರಿಸಬೇಕು. ಕರುಣೆಯಲ್ಲಿ ಆಸಕ್ತಿ, ನಾವು ಒಬ್ಬರೊಬ್ಬರನ್ನ ಶ್ರಮಿಸುವವರು, ಒಳ್ಳೆ ಕ್ರಿಯೆಯನ್ನು ಮಾಡುವ. ಅದೇ ನಿನ್ನ ದೇವರೇ ನಮ್ರವಾಗಿ, ಅಂದರೆ ದೇವರು ಕಣ್ಣಿಗೆ ಕಾಣುವುದಿಲ್ಲ. ಈ ವಾಕ್ಯವೇ ದೇವರಾಗಿದೆ. ಯೇಸು ಕ್ರಿಸ್ತನ ದೇವರ ವಾಕ್ಯ ಹೊಸ ಮಾಡುತ್ತೆ, ಆದಿಯಲ್ಲಿ ವಾಕ್ಯ ಇತ್ತು, ಈ ವಾಕ್ಯವೇ ದೇವರು, ಈ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಕಟಣೆ 19ನೇ ನೋಡ್ತೇವೆ, ಯೇಸು ಕ್ರಿಸ್ತನ ಇನ್ನೊಂದು ಹೆಸರು ದೇವರ ವಾಕ್ಯ ಮುಂದೆ ಯೇಸು ಕ್ರಿಸ್ತನ ಹೆಸರು ಆಗಿದೆ. ಈ ವಾಕ್ಯ ದೇವರಾಗಿದ್ದಾನೆ. ಈ ವಾಕ್ಯದ ಮುಂದೆ ತಗ್ಗಿಸಲ್ಪಡಬೇಕು. ಇವಾಗ ಇದೇ ದೇವರು ಭಾವಿಸ್ತಾರೆ. ಈ ರೀತಿ ಮಾಡುವಾಗ ಡೆಫಿನಿಟ್ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಮೀಕನ ಪುಸ್ತಕ 7ನೇ ಅಧ್ಯಾಯದಲ್ಲಿ 7ರಿಂದ 10ನೇ ವಾಕ್ಯ ತನಕ.
ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಿವಿಗೆ ಕಿವಿಗೊಡುವನು. ಇದು ನಂಬಬೇಕು. ನಂತರ ನನ್ನ ಶತ್ರುವೇ ನನ್ನ ಇಗ್ಗಬೇಡ, ನಾನು ಬಿದ್ದಿದ್ದರೂ ಇಗಲುವೆನು, ಕತ್ತಲ್ಲಿ ಕೂತಿದ್ದರೂ ಇವನು ನನಗೆ ಬಲಕ್ಕಾಗಿರುವನು. ನಾನು ಇವನಿಗೆ ಪಾಪ ಮಾಡಿದ್ರಿಂದ ಆತನ ರೋಷವನ್ನು ತಾಳಿಕೊಂಡಿರುವೆನು. ಕಾಲಕ್ಕೆ ಆತನ ತನ್ನ ವ್ಯಾಜ್ಯವನ್ನು ನಿರ್ವಹಿಸಿ ನನಗೆ ನ್ಯಾಯವನ್ನು ತೀರಿಸುವನು, ನನ್ನನ್ನು ಬೆಳಕಿಗೆ ತರುವನು. ಆತನ ರಕ್ಷಾಂತರವನ್ನು ನೋಡುವೆನು. ನೇದರ ಯೆಹೋವನು ಎಲ್ಲಿ ಎಂದು ನನ್ನನ್ನು ಜರಿದ ಶತ್ರುಗಳು ಇದನ್ನು ನೋಡುವಾಗ ನಾಚಿ ಅವರನ್ನು ಕವಿದುಕೊಳ್ಳುವುದು. ನಾನು ಅವರನ್ನು ಕಣ್ಣಾರೆ ನೋಡುವೆನು, ಈಗಲೇ ಬೀದಲ ಕೆಸರಂತೆ ತುಳಿತಕ್ಕೀಡಾಗುವರು. ನಾವು ನೋಡ್ತೇವೆ, ದೇವರು ಸತ್ಯವಂತನು, ಪರಿಶುದ್ಧನು, ಮೌನತನು ಆಗಿದ್ದಾನೆ. ಆತನು ದೀನರನ್ನು ಲಕ್ಷಿಸಿದ ಗರ್ವಿಷ್ಠರನ್ನು. ಈ ರೀತಿ ನಿಮ್ಮ ಜೊತೆ ಪಾಪಕ್ಕೆ ಶಿಕ್ಷೆ ಬಂದಿರುವುದಾದರೆ ಆ ಸಮಯದಲ್ಲಿ ದೇವರನ್ನು ಕೊಂಡಾಡುವರಾಗಬೇಕು, ದೇವರನ್ನು ಗುಣಗಳು. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಇಸ್ರಾಯೇಲ್ ಜನರು ಪಾಪ ಮಾಡಿ ನಿಮಿತ್ತ ಅವರಿಗೆ ಶಿಕ್ಷೆ ಬಂತು. ಆ ಶಿಕ್ಷೆಯಲ್ಲಿ ಅವರು ಬೇಸರ ಪಡಲಿಲ್ಲ. ದೇವರಿಗೆ ಸ್ತೋತ್ರ ಮಾಡಬೇಕು, ಸ್ತುತಿ ಮಾಡಬೇಕು. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ಅದಕ್ಕೋಸ್ಕರ ನಿಮಗೆ ಶಿಕ್ಷೆ ಕೊಡುತ್ತಾನೆ ತಿಳಿದುಕೊಂಡು ಎಂದಿಗೂ ದೇವರಿಗೆ ಗುಣಗುಟ್ಟಬಾರದು, ದೇವರ ಸಭೆಯನ್ನು ಬಿಡಬಾರದು. ಅನೇಕ ಕಷ್ಟ ಬಂದ ಕೂಡಲೇ ದೇವರ ಸಭೆಯನ್ನು ಬಿಡುತ್ತಾರೆ. ದೇವರ ಸೇವಕರ ವಿರುದ್ಧ ದೇವರ ಸೇವಕರ ವಿರುದ್ಧವಾಗಿ, ದೇವರ ಸಭೆಯ ವಿರುದ್ಧವಾಗಿ ಯಾವ ಸೇವೆ ಮಾತನಾಡಬೇಡಿರಿ, ನಿಮಗೆ ಅದು ದೇವರ ಹಕ್ಕು ಕೊಡಲಿಲ್ಲ. ದೇವರು ಒಳ್ಳೆಯವನು. ದೇವರ ಸಭೆಯನ್ನು ಬಿಡಬೇಡಿರಿ. ನೀವು ತಿಳಿದುಕೊಳ್ಳಿ. ನಾವು ನೋಡ್ತೇವೆ, ಈ ಇಸ್ರಾಯೇಲ್ ರೀತಿ ಶಿಕ್ಷೆ ಬರುತ್ತದೆ. ನಾನಂತೂ ಇವನು ಎದುರು ನೋಡುವೆನು, ನನ್ನ ರಕ್ಷಣೆ ದೇವರನ್ನು ಕಾದುಕೊಳ್ಳುವೆನು, ನನ್ನ ಕಡೆಗೆ ನಂಬಬೇಕು. ಆ ಕಷ್ಟದಲ್ಲಿ ದೇವರ ಪ್ರಾರ್ಥನೆ ಕೇಳಿ ಉತ್ತರ ಕೊಡುತ್ತಾನೆ. ಅದು 8ನೇ ವಾಕ್ಯ, ನನ್ನ ಶತ್ರುವೇ ಸೈತನಿಗೆ ಗೆಲ್ಲಬೇಕು. ಶತ್ರುವೇ ಸೈತನ ಶತ್ರು ಆಗಿದ್ದಾನೆ, ಆತನ ಕಳ್ಳನು ಆಗಿದ್ದಾನೆ, ಆತನ ಹಾಳು ಮಾಡ್ತಾನೆ, ಕದಿಯುತ್ತಾನೆ. ವಿನ ಈ ದೇವರು ಎಂದು ಕಟ್ಟದನ್ನು ಮಾಡೋದಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾನೆ, ಇವನು ಬರೆಸುವ 10ನೇ ವಾಕ್ಯದಲ್ಲಿ, ಕಳ್ಳನು ಬರುವುದು ಕಳ್ಳತನ ಮಾಡಲಿಕ್ಕೆ, ಕದಿಯುವುದಕ್ಕೆ, ಕವಿದಾನ. ಆದರೆ ಯೇಸು ಬಂದು ನಿತ್ಯ ಜೀವ, ಸಮೃದ್ಧಿ ಜೀವ ಅಂದರೆ ನಿತ್ಯ ಜೀವ ಮಾತ್ರ ಅಲ್ಲ, ಎಲ್ಲ ರೀತಿಯ ಆಶೀರ್ವಾದಗಳಿಗೆ ಬಂದಿದ್ದಾನೆ. ಅದಕ್ಕೆ ಅದು ತಿಳ್ಕೊಂಡಿದ್ರೆ, ನನ್ನ ಶತ್ರುವೇ ಸತೆ ನನ್ನ ಇಗ್ಗಬೇಡ, ನಾನು ಬಿದ್ದಿದ್ದರೂ ಹೇಳುವೆನು, ಕತ್ತಲೆ ಕೂತಿದ್ದರೂ ಇವನು ನನಗೆ ಬಲಕ್ಕಾಗಿರೋನು, ನಾನು ಇವನಿಗೆ ಪಾಪ ಮಾಡಿದ ಆತನ ರೋಷ ನೀವು ತಿಳಿದುಕೊಳ್ಳಬೇಕು. ಹೌದು, ನಿಮ್ಮ ಪಾಪಕ್ಕೋಸ್ಕರವೇ ನಿಮ್ಮ ಅವಿದ್ಯೆಗೆ ಕಷ್ಟ ಬಂದಿದೆ, ನಾನು ಸಹಿಸಿಕೊಳ್ಳುತ್ತೇನೆ ಮತ್ತು ಪಶ್ಚಾತ್ತಾಪಡುತ್ತೇನೆ. ದೇವರು ಬಿಡೋರು ಈ ರೀತಿ ನೀವು ದೇವರನ್ನು ಆ ಕಷ್ಟದಲ್ಲಿ, ಆ ಶಿಕ್ಷೆಯಲ್ಲಿ ದೇವರನ್ನು ಸ್ತುತಿಸುವಾಗ, ಕೊಂಡಾಡುವಾಗ 100% ದೇವರು ಆ ದೀನರನ್ನು ಲಕ್ಷಿಸ್ತಾನೆ, ಅವರಿಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ನಾವು ಹೊಸ ನಂಬಿಕೆಯಲ್ಲಿ ನಾವು ನೋಡ್ತೇವೆ. ಇದು ವಾಕ್ಯವನ್ನು ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 10ರಿಂದ 13ನೇ ವಾಕ್ಯ ತನಕ. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನ ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧ ಪಾಲುವಾಗಬೇಕು ಎಂಬುದು ನಮ್ಮ ಹಿತಕ್ಕಾಗಿಯೇ ಸಿಕ್ಕಿದೆ. ದೇವರು ಇವತ್ತು ಯೇಸು ನಂಬಿಕೆ ಇಡುವ ಪ್ರತಿಯೊಬ್ಬರಿಗೆ ಆತನ ತಂದೆಯಾಗಿದ್ದಾನೆ. ಆ ತಂದೆಯು ತನ್ನ ಮಕ್ಕಳು ಪಾಪ ಮಾಡುವಾಗ ತನ್ನ ಮಕ್ಕಳು ಪಾಪವನ್ನು ಬಿಡಬೇಕು, ಪರಿಶುದ್ಧ ಅದಕ್ಕೋಸ್ಕರ ಶಿಕ್ಷಿಸುತ್ತಾನೆ. ಶಾರೀರಿಕ ತಂದೆಗಳು ಅದು ದೇವರು ನಿಮ್ಮನ್ನು ಶಿಕ್ಷಿಸುವುದಾಗದೆ ಪರಿಶುದ್ಧರ ಪಾಲುವಾಗ ಶಿಕ್ಷೆ ಕೊಡ್ತಾನೆ ಎಂಬುದು ಅಪೊಸ್ತಲ ಪೌಲನು ಹೇಳ್ತಾನೆ. ಆನಂದವಾಗಿ ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರ ತೋರಿಸಿ ದುಃಖಕರ. ಹೌದು, ನಿಮಗೆ ಶಿಕ್ಷೆ ಬರುವಾಗ ಅದು ದುಃಖ ತರುತ್ತೆ. ಅದು ಆ ದುಃಖದಲ್ಲಿ ಆ ಮೀಕನ ಪ್ರವಾದ ಪುಸ್ತಕದ ಪ್ರಕಾರ ನೀವು ದೇವರಿಗೆ ಗುಣಗುಟ್ಟಬಾರದು, ದೇವರನ್ನು ದೂರಬಾರದು, ದೇವರ ಸಭೆಯನ್ನು ಬಿಡಬಾರದು, ದೇವರ ಸಭೆ ವಿರುದ್ಧವಾಗಲಿ, ದೇವರ ಸೇವಕರ ವಿರುದ್ಧ, ಯಾರ ಸೇವೆ ವಿರುದ್ಧವಾಗಿ ಮಾತನಾಡಬಾರದು. ನೀವು ದೇವರಿಗೆ ಸ್ತೋತ್ರ ಮಾಡಬೇಕು, ಆ ಕಷ್ಟ ದುಃಖ ಸಹಿಸಿಕೊಳ್ಳಬೇಕು. ಆನಂತರ ಇರ್ತದೆ, ಅದು ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಪಾಲನ್ನು ಕೊಟ್ಟು ಮನೆ ಸಮಾಧಾನ ಉಂಟು ಮಾಡ್ತದೆ. ನೀವು ಅದು ಶಿಕ್ಷೆ ಅನುಭವ ಮಾಡಬೇಕು, ನಿಮಗೆ ಚೆನ್ನಾಗಿ ಗೊತ್ತಾಗಬೇಕು ಯಾಕೆ ಶಿಕ್ಷೆ ಬಂತು. ಯಾಕೆಂದರೆ ದೇವರ ವಾಕ್ಯಕ್ಕೆ ಎಲ್ಲಿಯಾದರೂ ದೇವರ ಆಜ್ಞೆಗೆ ನೀವು ಅವಿಧರಾಗಿದ್ದೀರಿ, ಆತನ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಆಗಲಿಲ್ಲ, ಪಾಪದ ಜೀವಿತ ಬಿಡಲಿಲ್ಲ, ಅದಕ್ಕೆ ನಿಮಗೆ ಶಿಕ್ಷೆ ಬಂದ ತಿಳಿದುಕೊಂಡು ಪಶ್ಚಾತ್ತಾಪ ಪಡುವುದಾದರೆ ನೀವು ನೀತಿವಂತರಲ್ಲಿ ಪರಿಪೂರ್ಣರಾಗಿದ್ದೀರಿ, ಸಮಾಧಾನ ತರುತ್ತದೆ ಎಂಬುದರಲ್ಲಿ ಅಪೊಸ್ತಲ ಹೇಳ್ತಾನೆ. ಆನಂತರ ನೋಡ್ತಾ 12ನೇ ವಾಕ್ಯದಲ್ಲಿ, ಆದುದರಿಂದ ಜೋಲು ಬಿದ್ದ ಕೈಗಳನ್ನು ನಡುಕ ಮನಸ್ಸು ಸುಧಾರಿಸಿಕೊಳ್ಳಿರಿ. ಆ ಸಮಯದಲ್ಲಿ ನಿಮಗೆ ಬಿಡುಗಡೆ ಬೇಕಾ, ದೇವರ ದೀನರಾಗಿ ಬನ್ನಿರಿ, ಪ್ರಾರ್ಥನೆ ಮಾಡಬೇಕು, ಜಾಸ್ತಿ ಪ್ರೇರಣೆ ಮಾಡಬೇಕು, ಜಾಸ್ತಿ ಸಭೆಗೆ ಬನ್ನಿ. ಸಭೆ ಎಂದಿಗೂ ಯಾವ ಕಾರಣಕ್ಕೂ ಸಭೆಯನ್ನು ಬಿಡಬೇಡಿ. ಸಭೆ ಯೇಸು ಕ್ರಿಸ್ತನ ಹೊಸ ಇಲ್ಲಪಟ್ಟ ಸಭೆ ಇಟ್ಟಿರಲ್ಪಟ್ಟಿದೆ. ದೇವರ ಸೇವೆ ದೇವರದಂಟಿದೆ. ಯಾವ ಸಭೆ ನಿಮ್ಮ ಸಭೆಯನ್ನು ಬಿಡ, ಸಭೆ ವಿರುದ್ಧ ಮಾತ್ರ ಸಭೆಗೆ ಬರಬೇಕು. ಪ್ರತಿ ಆದಿತ್ಯರ ಸಭೆಯಲ್ಲಿ ಬಂದು ನಿಮ್ಮ ದೇವರ ಸೇವಕರು ಸೇರಿ ಒಂದೇ ಆರಾಧನೆ ಮಾಡಬೇಕು. ಆ ವ್ಯಕ್ತಿಗೆ ಹೋಗಿ ಪ್ರಾರ್ಥನೆ ಮಾಡಿ, ಕುಟುಂಬ ಪ್ರಾರ್ಥನೆ, ಈ ರೀತಿ ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಅಭಿವೃದ್ಧಿ ಮಾಡಬೇಕು. ದೇವರ ಹತ್ರ ಕೂಗಬೇಕು.
ಅದು ಆಗದೆ ಜೋಲು ಬಿದ್ದ ಕೈಗಳನ್ನು ನಡುಗು ಮಾಡಿಸುವುದು ಮತ್ತು ಅದು ನಿಮ್ಮ ನೆಟ್ಟಗೆ ಮುಂದೆ ನಡೆಯಿರಿ. ಅದರ್ಥ ದೇವರ ವಾಕ್ಯಕ್ಕೆ ಪರಿಪೂರ್ಣ ವಿಧೇಯರಾಗಬೇಕು, ಸಂಪೂರ್ಣ ವಿಧೇಯರಾಗಬೇಕು. ಅದು ಆಗಿದೆ. ಹೀಗೆ ಮಾಡಿದ್ದಾರೆ ಅಂದರೆ ಆ ರೀತಿ ವಿಧೇಯರಾದರೆ ಮಾತ್ರವೇ ನಿಮ್ಮ ಶಾರೀರಿಕ ಬಲಹೀನತೆ, ರೋಗಗಳು, ಕಷ್ಟಗಳಿಂದ ಪರಿಪೂರ್ಣ ಬಿಡುಗಡೆ. ಇದು ಆಗಿದೆ ದೀನ ಹೃದಯ. ಇಂಥ ದೀನ ಮನಸ್ಸು ಯಾರು ಉಂಟು ಅವರನ್ನು ದೇವರು ಲಕ್ಷಿಸ್ತಾನೆ. ಕೀರ್ತನೆಗಾರನು ಹೇಳ್ತಾ ಇರ್ತಾರೆ. ಇನ್ನು ಕೆಲವು ಎಕ್ಸಾಂಪಲ್ ನಾವು ಹೊಸ ಉಂಡಕ್ಕೆ ನಾವು ನೋಡ್ತೇವೆ ಇರ್ತಾರೆ. ಮತ್ತೆ ಬರೋ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 1-4 ವಾಕ್ಯ ತನಕ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನೆಂದು ಕೇಳಲು ಆ ಚಿಕ್ಕ ಮಗುವನ್ನು ಹತ್ತಿರ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಎಂದು ನಿಮಗೆ ಸತ್ಯ ಹೇಳುತ್ತೇನೆ. ಈಗರಿಂದ ಯಾವನು ಚಿಕ್ಕ ಮಗುವನ್ನು ತನ್ನನ್ನು ತಗ್ಗಿಸಿಕೊಳ್ಳುವುದು ಅವನೇ ಪರಲೋಕದಲ್ಲಿ ಹೆಚ್ಚಿನವನು. ಅಪೊಸ್ತಲ ಇಲ್ಲಿ ಅತಿ ಸ್ಪಷ್ಟತೆ ಪರಲೋಕ ಎಂದರೆ ಇಲ್ಲಿ 3 ಅರ್ಥಗಳುಂಟು. ಒಂದು ಅರ್ಥ, ಈ ಲೋಕದಲ್ಲಿ ಜೀವಿಸುವಾಗ ಪರಲೋಕ ಆಶೀರ್ವಾದವಾಗಿದೆ. ಭೌತಿಕ, ಕೌಟುಂಬಿಕ, ಲೌಕಿಕ, ಆರ್ಥಿಕ ಆಸ್ತಿ ಪರಲೋಕ ರಾಜ್ಯ ಎಂಬುದಾಗಿ ಮತ್ತೆ ಬರೆಸುವುದರಲ್ಲಿ ಸ್ಟಡಿ ಮಾಡಿ ಹೋಗುತ್ತಾರೆ. ಇನ್ನೊಂದು ಪರಲೋಕ ಪವಿತ್ರಾತ್ಮ ತುಂಬಲ್ಪಡುವುದು, ಪವಿತ್ರಾತ್ಮ ಅಭಿಷೇಕಗಳು ಆಗಿವೆ. ಪ್ರೇರೆ 3ನೇದೇ ಫ್ಯೂಚರ್ ಪರಲೋಕ ಹೋಗುವುದು. ಈ 3 ಅರ್ಥಗಳನ್ನು ಈ ಪರಲೋಕ ಸೇರಬೇಕಾದ್ರೆ ಯೇಸು ಕ್ರಿಸ್ತನು ತನ್ನಗಿಂತ ಪ್ರಾಯದಲ್ಲಿ ದೊಡ್ಡವರು ಮುದುಕರಿಗೆ ಹೇಳ್ತಾನೆ, ನೀವು ಪ್ರಾಯದಲ್ಲಿ ದೊಡ್ಡವರಾಗ್ಬೋದು, ಮುದುಕರಾದರೆ ಆತ್ಮದಲ್ಲಿ ಚಿಕ್ಕ ಮಗುವಂತೆ ದೇವರ ವಾಕ್ಯವನ್ನು ತಗ್ಗಿಸಿಕೊಂಡು, ಈಗ ಚಿಕ್ಕ ಮಕ್ಕಳು ತಂದೆಯ ಮಾತಿಗೆ ಆಗಿದೆ ಪರಲೋಕ ತಂದೆಯ ಈ ಆಜ್ಞೆಗಳಿಗೆ ಪರಿಪೂರ್ಣ ವಿಧೇಯರಾಗುವುದಾದರೆ ಮಾತ್ರವೇ ನೀವು ಪರಲೋಕ ರಾಜ್ಯ ಆಶೀರ್ವಾದ ಹೊಂದುತ್ತೀರಿ, ಪವಿತ್ರಾತ್ಮದಿಂದ ಅಭಿಷೇಕವನ್ನು ಹೊಂದುತ್ತೀರಿ. ಪರಲೋಕ ರಾಜ್ಯವು ಈ ರೀತಿ 3 ಆಶೀರ್ವಾದ ನಿಮಗೆ ಆಗದೆ ಪರೇ. ಇವತ್ತು ಇದು ದೀನ ಮನಸ್ಸು ಅಂದರೆ ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗೆ ಚಿಕ್ಕ ಮಗುವಿನಂತೆ ವಿಧೇಯರಾಗುವುದು. ಈ ದೀನ ಮನಸ್ಸು ನಿಮ್ಮಲ್ಲಿ ಕಂಡು ಬರುತ್ತದೋ? ದಾವೀದನೇ ದೇವರು ಮೌನತನು, ಆದರೆ ಆತನು ಪರಲೋಕದಿಂದ ಇಂಥ ದೀನರನ್ನು ಲಕ್ಷಿಸಿ ಅವರನ್ನು ಆಶೀರ್ವಾದ ಮಾಡುವನು ಆಗಿದ್ದಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 10 ಮತ್ತು 16ನೇ ವಾಕ್ಯ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮದರೆಂದು ಒಬ್ಬರೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸಲಿ, ಒಬ್ಬರಿಗಂತ ಒಬ್ಬರು ಮುಂದಾಗಿರಿ. ಇನ್ನೊಂದು ಅರ್ಥವಾದ ನಾವು ಸಭೆಯಲ್ಲಿ ಯೇಸು ಕ್ರಿಸ್ತನು ಸಭೆ ಕೊಟ್ಟು ಅದರ ಆತ್ಮೀಯ ಕುಟುಂಬವಾಗಿದೆ. ಒಬ್ಬರೊಬ್ಬರನ್ನು ಕ್ರೈಸ್ತ ಅಣ್ಣ ತಮ್ಮದನ್ನು ಮರ್ಯಾದೆ ಕೊಡಬೇಕು, ಸೇವಕರನ್ನು ಮರ್ಯಾದೆ ಕೊಡಬೇಕು, ಅವರನ್ನು ಸನ್ಮಾನಿಸೋರಾಗಬೇಕು. ಪ್ರೇರೆ ಇದು ಆಗಿದೆ ದೀನ ಮನಸ್ಸು. 16ವಾಗಿ ನೋಡ್ತೇವೆ, ನಿಮ್ಮಲ್ಲಿ ಏಕ ಮನಸ್ಸು, ಸಭೆಯ ಪಾಲಕರೊಟ್ಟಿಗೆ ಸೇರಿ ಒಂದು ಮನಸ್ಸಾಗಬೇಕು. ಏಕ ಮನಸ್ಸು, ದೊಡ್ಡ ಸ್ಥಿತಿಗೆ ಮೇಲೆ ಮನಸ್ಸಿರದೆ ದೀನ ಸಂಗಡ ಬಲಕ್ಕೆ ಆಗಿರಿ. ನೀವೇ ಬುದ್ಧಿವಂತರು ಎನಿಸಿಕೊಳ್ಳಬೇಡಿ. ಸಭೆಯಲ್ಲಿ ದೇವರ ಸೇವಕರೊಟ್ಟಿಗೆ ಒಂದೇ ಮನಸ್ಸು ಇರಬೇಕು. ನಾನೇ ಬುದ್ಧಿವಂತ ಅಹಂಕಾರ ಮಾಡಬಾರದು. ಇದು ದೀನ ಮನಸ್ಸಾಗಿದೆ. ಇನ್ನೊಂದು ವಾಕ್ಯ ನೋಡ್ತೇವೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5-9ನೇ ವಾಕ್ಯ ತನಕ. ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗುವ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆನಿಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರ ಅತ್ಯುನ್ನತ ಸ್ಥಾನಕ್ಕೆ ಆಗದೆ. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿರುವಾಗ ಅದರೊಬ್ಬನೇ ಮಗನಾಗಿದ್ದರು. ಆದರೂ ಆ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿರುವಾಗ ತಂದೆ ಚಿತ್ತ ಶಿಲುಬೆ, ಆ ಚಿತ್ತಕ್ಕೆ ಪರಿಪೂರ್ಣ ವಿಧೇಯನಾದನು. ಆ ವಿಧೇಯತೆ ನೋಡಿ ನಂತರವೇ ದೇವರು ಅವನಿಗೆ ಅತಿ ಉನ್ನತ. ಹಾಗಾದರೆ ಯೇಸು ಕ್ರಿಸ್ತನಿಗೂ ದೇವರು ಯಾವ ರೀತಿಯಲ್ಲಿ ಎಕ್ಸ್ಕ್ಯೂಸ್ ಅಥವಾ ರಿಯಾಯಿತಿ ಕೊಡಲಿಲ್ಲ. ತನ್ನ ಮಗ ತೊಂದರೆ ಇಲ್ಲ ಎಂಬುದಿಲ್ಲ. ತನ್ನ ಮಗನಾದರೂ ಸಹ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನು ದೇವರ ಚಿತ್ತ ಪ್ರಕಾರ ಆ ಶಿಲುಬೆಯಲ್ಲಿ ಸಾಯಲೇಬೇಕಿತ್ತು. ಅವನ ಶರೀರ ಉಪ್ಪುತ್ತಿನ ಅದಕ್ಕೆ ಯೇಸು ಕ್ರಿಸ್ತನು ಗೆತ್ಸೇಮನೆ ತೋಟಕ್ಕೆ ಹೋದನು. ಪದೇ ಪದೇ ಪ್ರಾರ್ಥನೆ ಮಾಡಿ, ದೇವ ಈ ಪಾತ್ರನನ್ನು ತೊಲಗಿಸು, ನನಗೆ ಆಗುವುದಿಲ್ಲ, ಆದರೂ ನನ್ನ ಚಿತ್ತ ಆಗಲಿ. ಆ ರೀತಿ ದೇವರ ಆಜ್ಞೆಗೆ ವಿಧೇಯರಾಗಲಿಕ್ಕೆ ನಿಮ್ಮ ಶರೀರ ಒಪ್ಪುವುದಿಲ್ಲವೋ? ಪದೇ ಪದೇ ಯೇಸು ಕ್ರಿಸ್ತನಿಗೆ ಗಂಟೆ ಯೇಸು ಕ್ರಿಸ್ತನಲ್ಲಿ ಹೋಗಿ ಗಂಟೆ ಪ್ರಾರ್ಥನೆ ಮಾಡಿದನು. ಆ ಗಂಟೆ ಪ್ರಾರ್ಥನೆ ಮಾಡುವ ಪರಲೋಕ ದೇವದೂತರು ಬಂದು ಅವನಿಗೆ ಬಲಪಡಿಸಿದರು. ಆತನ ಪ್ರಾರ್ಥನೆ ಇಷ್ಟು ಬಲವಾಗಿತ್ತು. ಆ ಪ್ರಾರ್ಥನೆ ಮಾಡೋ ಅವನ ಯೇಸು ಬೆರಳು ರಕ್ತದ. ಆ ರೀತಿ ನಾವು ಗಂಟೆ ಪ್ರಾರ್ಥನೆ ಮಾಡಬೇಕು. ಆ ದೇವರ ಆತ್ಮನ ಶಕ್ತಿ ನಿಮಗೆ ದೇವರು ಕೊಡುತ್ತಾನೆ. ಆ ದೇವರ ಶಕ್ತಿಯಿಂದ ದೇವರ ಪ್ರತಿಯೊಂದು ಆಜ್ಞೆ, ಕಷ್ಟ ಆಜ್ಞೆ ಎಂಬುದಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾನೆ ಹೊಸ ನಂಬಿಕೆಯಲ್ಲಿ,
ಅಪೊಸ್ತಲರು ಹೇಳ್ತಾನೆ, ದೇವರ ಮೇಲೆ ಪ್ರೀತಿ ಏನಿದ್ರೆ ಆತನ ಕೈಕೊಂಡು ನಡೆಯುವುದೇ, ಆತನ ಆಜ್ಞೆ ಭಾರವಾದಗಳು ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ಅಲ್ಲೊಂದು ಆಜ್ಞೆಗಳು ಭಾರವಾಗಿತ್ತು, ಹೊಸ ಯೇಸು ಕೊಟ್ಟ ಆಜ್ಞೆ ಹಗುರವಾಗಿದೆ. ಯಾವ ಆಜ್ಞೆ? ಅದು ನಿಮಗದು ಕಷ್ಟಕರವಾಗುವುದಾದರೆ ಯೇಸು ಕ್ರಿಸ್ತನ ಪ್ರೇರಣೆ ನೋಡಿ, ಆ ಶಿಲುಬೆ ಪ್ರಾಣ ಕೊಡಲಿಕ್ಕೆ ಆತನ ಕಷ್ಟ, ಅದಕ್ಕೆ ಆತನು ಪದೇ ಪದೇ ಗೆಸೆ ಬಿಟ್ಟು ಹೋಗಿ ಪ್ರಾರ್ಥನೆ ಮಾಡಿದನು, ಗಂಟೆ ಕಾಲ ಪ್ರಾರ್ಥನೆ ಮಾಡಿದನು. ಆಗ ಪರಲೋಕ ದೇವತೆಯನ್ನು ಬಲಪಡಿಸಿದ್ರು. ಆ ದೇವರ ಆತ್ಮನ ಶಕ್ತಿಯಿಂದ ಆತನು ತಂದೆ ಪರಿಪೂರ್ಣ ವಿಧೇಯನ, ಆ ವಿಧೇಯತೆ ನೋಡಿದ ದೇವರು ತನ್ನ ಮಗನ ಅತಿ ಉನ್ನತ ಸ್ಥಾನ ಇರಿಸಿದ. ನಿಮಗೆ ದೇವರು ವಾಗ್ದಾನ ಮಾಡಿದ ಆಶೀರ್ವಾದಗಳು ನಿಮಗೆ ಬೇಕಾ? ಕಷ್ಟಗಳಿಂದ ಬಿಡುಗಡೆ ಬೇಕಾ? ಸಾಲದ ಬಂಧನ ಬಿಡುಗಡೆ ಆಗಬೇಕಾ? ವ್ಯಾಧಿಗಳು ಗುಣವಾಗಬೇಕಾ? ಡಾಕ್ಟರ್ ಮೆಡಿಸಿನ್ ಮಾಡಲೇಬೇಕು, ಡಾಕ್ಟರ್ ಆರೈಕೆ ಮಾಡಲೇಬೇಕು. ಅದು ಕಾರ್ಯ ಮಾಡಬೇಕು. ದೇವರ ಕಾರ್ಯ ಮಾಡಿ ದೇವರ ಮುಂದೆ ಈ ರೀತಿಯನ್ನು ತಗ್ಗಿಸಲ್ಪಡುವಾಗ, ದೇವರ ವಾಕ್ಯ ಪರಿಪೂರ್ಣ ವಿಧೇಯರಾಗುವಾಗ, ದೇವರು ನಿಮ್ಮ ವಿಧೇಯತೆ ನೋಡಿಕೊಂಡು ನಿಮ್ಮ ವಿಧೇಯತೆಗೆ ತಕ್ಕ ಹಾಗೆ ನಿಮ್ಮ ಪ್ರಾರ್ಥನೆ ಉತ್ತರವನ್ನು, ನಿಮ್ಮ ವಿಧೇಯತೆ ತಕ್ಕ ಹಾಗೆ ಮಿರಾಕಲನ್ನು, ನಿಮ್ಮ ವಿಧೇಯತೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡುತ್ತಾನೆ. ದೇವರೇ ಬೇಕು, ವಿಧೇಯತೆ ಅದೇ ಆಗಿದೆ ದೀನ ಹೃದಯ. ಈ ರೀತಿ ದೀನ ಹೃದಯ ಬರುತ್ತದೋ ಅಂಥವರನ್ನು ದೇವರು ಪರಲೋಕದಿಂದ ಲಕ್ಷಿಸ್ತಾನೆ ಎಂದು ದಾವಿದ. ಆಗದೆ ಇವತ್ತು ದೇವರ ಆತ್ಮವನ್ನು ನಿಮ್ಮಲ್ಲಿ ಇದನ್ನು ಮಾತನಾಡುವುದರೆ ಈ ರೀತಿ ತಗ್ಗಿಸಿಕೊಂಡು ಬಂದರೆ 100% ದೇವರು ಆಶೀರ್ವಾದ ಕೊಡುವಾಗಿದೆ. ಈ ಸಂದೇಶ ನಿಮ್ಮ ಜೀವನದಲ್ಲಿ ಉತ್ತೇಜನ ಆಗುವುದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿರಿ, ಮತ್ತು ಯೂಟ್ಯೂಬಲ್ಲಿ ಲೈಕ್ ಮಾಡಿ, ಅನೇಕ ಶೇರ್ ಮಾಡಿ. ದೇವರ ಆಶೀರ್ವಾದ ಮೇಲೆ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ದೇವರೇ ಯೇಸು ಕ್ರಿಸ್ತ ನಮ್ಮ ನಿಮ್ಮ ಸ್ತೋತ್ರ ಕೊಂಡಾಡ್ತೇನೆ ದೇವ. ಈ ಸಂದೇಶ ಮುಗಿದ ಮಾತ್ರ ಎಲ್ಲ ವೀಕ್ಷಕರಿಗೆ ದೇವರನ್ನ ಕೃಪೆ ಕೊಡು. ನಿನ್ನ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಿಕೊಂಡು ನಿನ್ನ ಮಧ್ಯೆ ದೀನರಾಗಿ ನಡೆದ ಕೃಪೆಯನ್ನು ಕೊಟ್ಟು ಪ್ರತಿಯೊಬ್ಬರು ಕಷ್ಟದಲ್ಲಿ ಇದ್ದ ಪ್ರತಿಯೊಬ್ಬ ಈ ವೀಕ್ಷಕರನ್ನು, ರೋಗದಲ್ಲಿ ಇದ್ದಂಥ ರೋಗಿಗಳನ್ನು, ಸಾಲದಲ್ಲಿ ಬಂಧನದಲ್ಲಿರೋ ದೇವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಬೇಕು. ಬಿಡುಗಡೆ ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ನಿಮ್ಮ ಕೈಗಳ ಮೇಲೆ ಕಿತ್ತಿರಿ. ಯಾರ ಜೊತೆ ಕಷ್ಟ ಉಂಟು, ಸಮಸ್ಯೆ ಉಂಟು, ರೋಗಗಳುಂಟು ಮೇಲೆ ನಾನು ಪ್ರಾರ್ಥನೆ ಮಾಡ್ತೇನೆ. ದೇವ ಕೈ ಮೇಲೆ ಪ್ರತಿಯೊಂದು ರೋಗಗಳ ವಿರುದ್ಧ ಕಾರ್ಯ ಮಾಡುವಂಥ ರೋಗದ ಬಂಧನದಿಂದ, ವ್ಯಾಧಿ ಪೀಡಿತ ಈ ರೋಗಗಳನ್ನು ಬಿಡುಗಡೆಗೊಳಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ. ಸಾಲದ ಬಂಧನದಲ್ಲಿ ಅವರ ಎಲ್ಲ ಸಾಲದ ನೋವುಗಳನ್ನು ಮುರಿಯುತ್ತೇನೆ. ಅವರ ಕೈಗಳನ್ನು ಆಶೀರ್ವಾದ ಮಾಡ್ತೇನೆ. ಪ್ರತಿಯೊಬ್ಬರಿಗೆ ಸಮಾಧಾನ, ಆರೋಗ್ಯ, ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.